ಇದರಲ್ಲಿ ಬೇರೆ ಯಾರು ಭಾಗವಹಿಸಂಗಿಲ್ಲ. ಮೊದಲೇ ಅವ್ರಿಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ನು, ನೀನು ಬರಬಾರ್ದು, ನೀನು ಹಾಕ್ಬಾರ್ದು, ಇವರೇ ಹಾಕಬೇಕು, ಇವ್ರಿಗೆ ಇದೇ ವರ್ಕ್ ಆಗಬೇಕು. ಕಮಿಷನ್ ಇನ್ನೇನು ಉಳಿತಾಯ ಆಗಬೇಕಾಯ್ತು, 200 ಹಾಳು ಮಾಡಿ ಇವ್ರು ಹೆಚ್ಚುವರಿಯಾಗಿ ಕೊಡ್ತೀವಿ ಅಂತ ಅವ್ರ ಹತ್ರ ಕಮಿಟ್ಮೆಂಟ್. ಈಗ ಎಬೋ ಕೊಡ್ತೀನಿ ಅಂದರೆ ಅದನ್ನು ಸೇರಿಸಿ ಕಾಂಟ್ರಾಕ್ಟ್ರಿಗೆ ಎಬೋ ಬಿಲೋ ಹೋಗೋ ವರ್ಕ್ನ ಬರೀ ರಾಜಕಾಲುವೆ ಇದು, ಇನ್ನು ಮುಂದಕ್ಕೆ ತುಂಬಾ ಇದೆ. ಇದು KTTP ಆಕ್ಟ್ ಇದು ಯಾರೇ ಟೆಂಡರ್ ಕರೆದ್ರು ನಮ್ಮ ರಾಜ್ಯದ ಟೆಂಡ್ರು ಇದನ್ನೇ ಫಾಲೋ ಮಾಡಬೇಕು. ಇದೇ ನಮಗೆ ಟೆಂಡರ್ ಕರೆಯೋದಕ್ಕೆ ಆಧಾರ, ಇದ್ರ ಮೇಲೆ ಹೋಗ್ಬೇಕು. KTTP ಆಕ್ಟ್ ಅನ್ನೋದೇನಕ್ಕೆ ಇದನ್ನು ಫಾಲೋ ಮಾಡ್ರೆ ಇದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ಫಾರ್ ಗ್ಲೋಬಲ್ ಟೆಂಡರ್ ಆಫ್ 25 crores ಅಂಡ್ ಅಬೋವ್ ಅಂಡರ್ ದಿ ಕರ್ನಾಟಕ ಪಬ್ಲಿಕ್ ಡಾಕ್ಯುಮೆಂಟ್ ಇದು KTTP ಆಕ್ಟ್. ಇದರಲ್ಲಿ 25 ಕೋಟಿ ಮೇಲೆ ಹೋದರೆ ಗ್ಲೋಬಲ್ ಟೆಂಡರ್ ಕರಿಬೇಕು. ಒಂದೊಂದು ವರ್ಕ್ ಎಷ್ಟು ಗೊತ್ತಾ? 458 ಕೋಟಿ, 629 ಕೋಟಿ, 283 ಕೋಟಿ, 45 ಕೋಟಿ, 85 ಕೋಟಿ, 208 ಕೋಟಿ, 85 ಕೋಟಿ, 205 ಕೋಟಿ. ಎಲ್ಲಿ ಫಾಲೋ ಮಾಡಿದ್ದಾರೆ ಗ್ಲೋಬಲ್ ಟೆಂಡ್ರು? KTTP ಆಕ್ಟ್ ಉಲ್ಲಂಘನೆ ಆಗಿಲ್ವಾ? KTTP ಆಕ್ಟಲ್ಲಿ ಏನು ಹೇಳುತ್ತೆ ಅಂದರೆ ರೂಲ್ಸು 2 ಕೋಟಿ ಮೇಲೆ ಹೋದರೆ 60 ದಿನ ನೋಟಿಫಿಕೇಶನ್ ಟೈಮ್ ಕೊಡಬೇಕು. ಎಷ್ಟು? 2 ಕೋಟಿಗಿಂತ ಹೆಚ್ಚುವರಿಯಾಗಿ ಟೆಂಡರ್ ಕರೆದ್ರೆ 60 ದಿನ ಟೈಮ್ ಕೊಡಬೇಕು. 30 ದಿನ ಕೊಟ್ಟುಬಿಟ್ಟು ಟೆಂಡರ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. 30 ದಿನ, 60 ದಿನಾನೂ ಇಲ್ಲ, ಗ್ಲೋಬಲ್ ಟೆಂಡ್ರೂ ಇಲ್ಲ. 2 ನಮ್ಮ ರಾಜ್ಯದ ಪತ್ರಿಕೆಗಳಿಗೆ ಹಾಕ್ಬಿಟ್ಟು ಇಷ್ಟು ಅವ್ಯವಹಾರ ಮಾಡ್ತಾರೆ. ಇವತ್ತು ಇದನ್ನು ತಡೆಗಟ್ಟಿದ್ರೆ 400 ಕೋಟಿ ಉಳಿಯುತ್ತೆ ನಮ್ಮ ಸರ್ಕಾರಕ್ಕೆ. 200 ಕೋಟಿ ಎಬೋ, 200 ಕೋಟಿ ಬಿಲೋ. ಇಷ್ಟು ಇದುವರೆಗೂ ಬೆಂಗಳೂರು ನಗರದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಟೆಂಡರ್ಗಳನ್ನ ಕೈ ಹಾಕಿ ನೀನೇ ತಗೋಬೇಕು ಅಂತ ಹೇಳಿದಂಥದ್ದು ಯಾರೂ ಇರಲಿಲ್ಲ. ಫಸ್ಟ್ ಟೈಮ್ ಇತಿಹಾಸದಲ್ಲಿ ನನಗೆ ಗೊತ್ತಿದ್ದು 40 ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಇಷ್ಟು ಅವ್ಯವಹಾರ ನಡೀತಾರೆ. ಕಾಂಟ್ರಾಕ್ಟ್ರನ್ನ ಮೊದಲೇ ಫಿಕ್ಸ್ ಮಾಡಿರೋಂಥದ್ದು ಇದೇ ಫಸ್ಟ್ ಟೈಮ್. ಹಾಗಾಗಿ ಇವತ್ತು ನಾನು ಇದನ್ನು ರಾಜ್ಯಪಾಲರಿಗೂ ದೂರು ಕೊಟ್ಟಿದ್ದೇನೆ. ಇದಕ್ಕೆ ಸಂಬಂಧಪಟ್ಟಂದರೆ ಹಿಂದೆ ED, CBI, ಲೋಕಾಯುಕ್ತ ಕೊಟ್ಟಿದೆ. ಈಗ ಮಂಗಳವಾರ ಈ ರೀತಿ ರಾಜ್ಯ ಸರ್ಕಾರದಲ್ಲಿ ಒಂದು ಅನ್ಯಾಯ ಆಗಿದೆ, ಗ್ಲೋಬಲ್ ಟೆಂಡರ್ ಕರೀದೆ, ಇವರು ಲೋಕಲ್ 2 ಪೇಪರಲ್ಲಿ ಹಾಕಿ ಟೆಂಡರ್ ಕರೆದಿದ್ದಾರೆ ಅಂತ ಹೇಳಿ ನಾನು ಇದನ್ನು ಕೋರ್ಟ್ಗೂ ಗಮನಕ್ಕೂ ತರ್ತಾ ಇದ್ದೇನೆ. ಹೈಕೋರ್ಟ್ಗೆ ನಾನು ಮಂಗಳವಾರ ಇದನ್ನು ಒಂದು PAL ಹಾಕ್ತಾ ಇದ್ದೇನೆ. ಹಗರಣದ ಹೊರೆ ಬೆಂಗಳೂರು ಉಸ್ತುವಾರಿ ಸಚಿವರು ನೇರವಾಗಿ DK ಶಿವಕುಮಾರ್. ಇದರಲ್ಲಿ ಭಾಳ ಪ್ರಮುಖವಾಗಿ ಹಣದ ವಹಿವಾಟು ಮಾಡ್ತಾರಲ್ಲ, ಆ ಗುತ್ತಿಗೆದಾರರಿಂದ ತಗೊಂಡು ಒಬ್ಬೊಬ್ರಿಗೆ 15% ಎಲ್ಲ ರೈಟಿಂಗಲ್ಲೇ ಇದೆ. ಗವರ್ನರ್ಗೂ ನಾನು ರೈಟಿಂಗಲ್ಲೇ ಕೊಟ್ಟಿದ್ದೀನಿ, ತಮಗೂ ಕೊಡ್ತೀನಿ. ಮೊದಲು ಮಂಜುನಾಥ್ ಯೂತ್ ಕಾಂಗ್ರೆಸ್ ಅವರಿದ್ದರು, ಈಗ ಅವ್ರನ್ನ ಬಿಟ್ಟು ಪುಲಿಕೇಶಿ ನಗರದ KG ಹಳ್ಳಿ DG ಹಳ್ಳಿ ರೂವಾರಿ ಇವಾಗ ಅವರು ನೇಮಕ ಮಾಡಿರೋಂಥದ್ದು ಹಣದ ವಹಿವಾಟುಗಳಿಗೆ. ಎಲ್ಲ ಬರವಣಿಗೆಲ್ಲ ಇದೆ. ವಹಿವಾಟು ಮಾಡೋದು ಈಗ ಇಲ್ಲಿಂದ ಟಪಾಲ್ ಡ್ಯೂಟಿ ತೊಗೊಂಡೋಗಿ ಅಲ್ಲಿ ಕೊಡೋದು, ಇಲ್ಲಿ ಇಸ್ಕೊಳ್ಳೋದು ಮಾಡೋದು ಪುಲಿಕೇಶಿ ನಗರದ ರೂವಾರಿ. ಅದರಿಂದ ನಮ್ಮ ರಾಜ್ಯದ ಬೆಂಗಳೂರು ನಗರದ ಇವತ್ತು ಬೆಂಗಳೂರು ನಗರದಲ್ಲಿ ಗುಂಡಿ ಮುಚ್ಚೋಕ್ಕೆ ದುಡ್ಡಿಲ್ಲ, ಗಾರ್ಬೇಜ್ ಅವ್ರಿಗೆ ದುಡ್ಡಿಲ್ಲ, ಸ್ಟ್ರೀಟ್ ಲೈಟ್ ಮೇಂಟೆನೆನ್ಸಿಗೆ ದುಡ್ಡಿಲ್ಲ, ಪಾರ್ಕ್ ಮೇಂಟೆನೆನ್ಸಿಗೆ ದುಡ್ಡಿಲ್ಲ, ಏನೂ ಇಲ್ಲದೆ ಇರೋವಾಗ ಇವತ್ತು ವರ್ಲ್ಡ್ ಬ್ಯಾಂಕ್ ಲೋನ್ ತಂದು ಈ ರೀತಿ ಮಾಡಬೇಕಾ?